ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಡೊಮಿನಿಯನ್ ಬ್ರೇಕ್ ಮತ್ತು ಇನಿಷಿಯಲ್ ಬ್ರೇಕ್ ಅಂದರೆ ಏನು, ಅದನ್ನು ಯಾವ ರೀತಿ ಫಾರೆಕ್ಸ್ ಮಾರ್ಕೆಟಲ್ಲಿ ಅದನ್ನು ಯೂಸ್ ಮಾಡಬೇಕಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಡೊಮಿನಿಯನ್ ಬ್ರೇಕ್ ಮತ್ತು ಇನಿಷಿಯಲ್ ಬ್ರೇಕ್ ಅನ್ನೋದು ಇದೊಂದು ಸ್ಟ್ರಾಟರ್ಜಿ. ಇದನ್ನು ಯಾವ ರೀತಿ ಯೂಸ್ ಮಾಡಬೇಕಂತ ಈ ವಿಡಿಯೋದಲ್ಲಿ ನೋಡೋಣ. ನೋಡಿ, ಮಾರ್ಕೆಟ್ ಅಪ್ ಟ್ರೆಂಡಲ್ಲಿದ್ದಾಗ ಅಥವಾ ಡೌನ್ ಟ್ರೆಂಡಲ್ಲಿದ್ದಾಗ ಇವು ಕ್ರಿಯೇಟ್ ಆಗ್ತವೆ. ಸೊ ಅದನ್ನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ನೋಡೋಣ. ಡೊಮಿನಿಯನ್ ಬ್ರೇಕ್ ಯಾವ ರೀತಿ ಇರುತ್ತೆ ಫಸ್ಟ್ ನೋಡೋಕೆ. ಸೊ ಇದನ್ನ ಚಾರ್ಟಲ್ಲಿ ಯಾವ ರೀತಿ ಫೈಂಡ್ ಔಟ್ ಮಾಡೋದು ಇದನ್ನು ಫಸ್ಟ್ ತಿಳ್ಕೊಳ್ಳೋಣ. ನಾನು ನಿಮಗೆ ಉದಾಹರಣೆ ಸಹಿತ ಇದನ್ನು ತಿಳಿಸ್ಕೊಡ್ತೀನಿ ನೋಡಿ. ಸೊ ಮಾರ್ಕೆಟ್ ಅಪ್ ಟ್ರೆಂಡ್ ಇದ್ದಾಗ ಅಥವಾ ಎಲ್ಲಿ ಬೇಕಾದಲ್ಲಿ ಇರಲಿ ಮಾರ್ಕೆಟು, ಸೊ ಈ ಒಂದು ಡೊಮಿನಿಯನ್ ಬ್ರೇಕ್ ಅಂದರೆ ಕ್ರಿಯೇಟ್ ಆಯಿತು ಅಂದರೆ, ಈಗ ಡೌನ್ ಸೈಡ್ ಹೋಗೋಕ್ಕೊಂದು ಡೊಮಿನಿಯನ್ ಬ್ರೇಕ್ ಇರುತ್ತೆ, ಅಪ್ ಸೈಡ್ ಹೋಗೋಕ್ಕೊಂದು ಡೊಮಿನಿಯನ್ ಬ್ರೇಕ್ ಇರುತ್ತೆ. ಸೊ ಡೌನ್ ಸೈಡ್ ಹೋಗೋಕ್ಕೆ ಯಾವ ರೀತಿ ಡೊಮಿನಿಯನ್ ಬ್ರೇಕ್ ಕ್ರಿಯೇಟ್ ಆಗುತ್ತೆ ಅಂತ ನೋಡೋಣ. ಫಸ್ಟ್ ಒಂದು ಗ್ರೀನ್ ಕ್ಯಾಂಡಲ್, ಈ ರೀತಿ ಗ್ರೀನ್ ಕ್ಯಾಂಡಲ್ಲು. ಸೊ ಇದ್ರ ಇನ್ಸೈಡ್ ಕ್ರಿಯೇಟ್ ಆಗಬೇಕು ಎಲ್ಲ ಕ್ಯಾಂಡಲ್ ನೋಡಿ. ನೆಕ್ಸ್ಟು ಈ ರೀತಿ ಇರಬೇಕಂತೇನಿಲ್ಲ, ಈ ರೀತಿ ಇದ್ರೂ ಓಕೆ, ಈ ರೀತಿ ಇರದೇ ಇದ್ರೂ ಓಕೆ. ಹಾಗೆ ಒಂದು ಗ್ರೀನ್ ಕ್ಯಾಂಡಲ್ಲು, ಹಾಗೆ ಒಂದು ರೆಡ್ ಕ್ಯಾಂಡಲ್ಲು. ನೆಕ್ಸ್ಟ್ ಏನಾಗುತ್ತೆ, ಮಾರ್ಕೆಟು ಈ ಕ್ಯಾಂಡಲ್ ಬ್ರೇಕ್ ಆಯ್ತು ಅಂತ ತಿಳ್ಕೊಳ್ಳಿ. ಸೊ ನೋಡಿ, ಇದು ಸಪೋರ್ಟ್ ಅಂತಲ್ಲ, ನೋಡಿ ಇಲ್ಲಿ ಲಾಜಿಕ್ ಏನು ನೋಡಿ. ಈ ಕ್ಯಾಂಡಲ್ ಅಂದರೆ ಇದೇನೊಂದು ಬಿಗ್ ಕ್ಯಾಂಡಲ್ ಇದೆಯಲ್ಲ, ಈ ಬಿಗ್ ಕ್ಯಾಂಡಲ್ನ ಬ್ರೇಕ್ ಮಾಡೋಕ್ಕೆ ಎಷ್ಟು ಕ್ಯಾಂಡಲ್ ಸ್ಟಿಕ್ ಬಂದು ಅನ್ನೋದನ್ನು ನೋಡ್ಬೇಕು ನೀವು. ನೋಡಿ, ಈ ಕ್ಯಾಂಡಲ್ ಸ್ಟಿಕ್ನ ಬ್ರೇಕ್ ಮಾಡೋಕ್ಕೆ 1 2 3 4 ಕ್ಯಾಂಡಲ್ ಸ್ಟಿಕ್ ಅಂದರೆ 3 ಕ್ಯಾಂಡಲ್ ಸ್ಟಿಕ್ ಆದಮೇಲೆ 4th ಅಂದರೆ 4ನೇ ಕ್ಯಾಂಡಲ್ ಸ್ಟಿಕ್ ಈ ಕ್ಯಾಂಡಲ್ ಸ್ಟಿಕ್ನ ಕಂಪ್ಲೀಟಾಗಿ ಬ್ರೇಕ್ ಆಯಿತು. ಇದಕ್ಕೆ ಏನಂತೀವಿ ನಾವು, ಡೊಮಿನಿಯನ್ ಬ್ರೇಕ್ ಅಂತ ಕರಿತೀವಿ. ಸೊ ಇದು ಮೇಲಾದರೆ ನಾವು ಡೊಮಿನಿಯನ್ ಬ್ರೇಕ್, ಕೆಳಗಡೆಯಿಂದ ಆದರೆ ಇನಿಷಿಯಲ್ ಬ್ರೇಕ್ ಅಂತ ಕರಿತೀವಿ. ಸೊ ಡೊಮಿನಿಯನ್ ಬ್ರೇಕ್ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಇದಕ್ಕೆ ನಾವು ಈ ರೀತಿ ಡೊಮಿನಿಯನ್ ಬ್ರೇಕ್ ಅಂತೀವಿ. ಸೊ ಇದು ಬ್ರೇಕ್ ಆದ ಕೂಡಲೇ ಯಾವ ರೀತಿ ಎಂಟ್ರಿ ತೊಗೋದಂತ ನಿಮ್ಗೆ ಹೇಳ್ಕೊಡ್ತೀನಿ. ಫಸ್ಟು ಇದನ್ನು ನೀವು ಫೈಂಡ್ ಔಟ್ ಮಾಡೋಕ್ಕೆ ಕಲಿಬೇಕು. ನೋಡಿ, ಯಾವುದೇ ರೀತಿ ಈ ಡೊಮಿನಿಯನ್ ಬ್ರೇಕ್ ಅಂದರೆ ಇದು ಕೆಳಗಡೆ ಡೌನ್ ಸೈಡ್ ಹೋಗೋದನ್ನು ಸೂಚಿಸುತ್ತೆ, ಅಂದರೆ ಇದು ಇಂಡಿಕೇಟ್ ಮಾಡುತ್ತೆ. ಸೊ ಈ ಒಂದು ಗ್ರೀನ್ ಕ್ಯಾಂಡಲ್ನ ಏನು ಬ್ರೇಕ್ ಮಾಡುತ್ತಲ್ಲ ಮಾರ್ಕೆಟು, ಈ ಬ್ರೇಕ್ ಮಾಡುವಾಗ ಒಂದು ಮಸ್ಟ್ ಆ್ಯಂಡ್ ಶುಡ್ ಅಂದರೆ ಕಡಾಖಂಡಿತವಾಗಿ ಅಂದರೆ ಒಂದು ಗ್ರೀನ್ ಕ್ಯಾಂಡಲ್ ಇದ್ರ ನಡುವೆ ಬರಬೇಕು. ಸೊ ಈ ಗ್ರೀನ್ ಕ್ಯಾಂಡಲ್ ಬಂದರೆ ಇದರ ಅರ್ಥ ಏನು, ಸಪ್ಲೈ ಇದೆ ಅಂತ ಅದರ ಅರ್ಥ. ಸೊ ಈ ಸಪ್ಲೈ ಏರಿಯಾಗೆ ಬಂದಾಗ ನೀವು ಮಾರ್ಕೆಟಲ್ಲಿ ಸೆಲ್ ಮಾಡಬೇಕಾಗುತ್ತೆ. ಸೊ ನಿಮಗೆ ಲೈವ್ ಆಗಿ ತೋರಿಸ್ಕೊಡ್ತೀನಿ ಯಾವ ರೀತಿ ಅದನ್ನ ಯೂಸ್ ಮಾಡಬೇಕಂತ. ಸೊ ಇದು ಕ್ಲಿಯರ್ ಆಯಿತು. ಸರ್ ನೀವು ಕೇಳ್ಬೋದು, ಇದು 4 ಕ್ಯಾಂಡಲ್ ಸ್ಟಿಕ್ ಇರಬೇಕಾ ಅಥವಾ ಬ್ರೇಕ್ ಮಾಡೋಕ್ಕೆ? ನಡೆಯುತ್ತೆ, 4 ಇರಬೇಕು ಅಥವಾ 3 ಇದ್ದರೂ ನಡೆಯುತ್ತೆ. ಸೊ ಅಷ್ಟು ಮಿನಿಮಮ್ 3 ಇರಬೇಕು. 3 ನೆಕ್ಸ್ಟ್ ಬೇಕಾದಷ್ಟು ಇರಲಿ. ಸೊ ಒಂದು ಕ್ಯಾಂಡಲ್ ಸ್ಟಿಕ್ ಬ್ರೇಕ್ ಮಾಡೋಕ್ಕೆ. ನೆಕ್ಸ್ಟ್ ಇನಿಷಿಯಲ್ ಬ್ರೇಕ್ ನೋಡಿ, ಇದಕ್ಕೂ ಡೊಮಿನಿಯನ್ ಬ್ರೇಕ್ ಅಂತಲೇ ಕರೀತಾರೆ. ಇದು ಅಪ್ಸೈಡ್ ಹೋಗುವಾಗ ಕ್ರಿಯೇಟ್ ಆಗುತ್ತೆ. ಸೊ ಇದರ ಒಂದು ರಿವರ್ಸ್ ಪ್ಯಾಟರ್ನೇ ಅದು. ಸೊ ರೆಡ್ ಕ್ಯಾಂಡಲು, ಹಾಗೆ ಗ್ರೀನ್ ಕ್ಯಾಂಡಲು, ಹಾಗೆ ಒಂದು ರೆಡ್ ಕ್ಯಾಂಡಲು, ಹಾಗೆ ಗ್ರೀನ್ ಕ್ಯಾಂಡಲು. ಸೊ ನೆಕ್ಸ್ಟು ಈ ಕ್ಯಾಂಡಲ್ನ ಬ್ರೇಕ್ ಮಾಡ್ತು. ಸೊ ಇಲ್ಲಿ ನೋಡಿ, ಈ ಕಡೆ ಬ್ರೇಕ್ ಆಗಿಲ್ಲ, ಈ ಕಡೆ ಬ್ರೇಕ್ ಆಗಿದೆ. ಸೊ ಇದನ್ನ ನಾವು ಇನಿಷಿಯಲ್ ಬ್ರೇಕ್ ಅಂತ ಕರಿತೀವಿ. ಈ ಇನಿಷಿಯಲ್ ಬ್ರೇಕ್ನ ಯಾವ ರೀತಿ ಯೂಸ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಸೊ ಲೈವ್ ಚಾಟಿಗೆ ಹೋಗೋಣ. ಫಸ್ಟ್ ಒಂದು ನೋಡಿ,
ಸೊ ಎಕ್ಸ್ನೆಸ್ ಅಂತ. ಸೊ ಇದು MT4 ಬ್ರೋಕರು, ಅಂದರೆ ಇದೊಂದು MT4 ಪ್ಲ್ಯಾಟ್ಫಾರ್ಮು. ಇದು ಮೊಬೈಲಲ್ಲಿ ಸಿಗುತ್ತೆ. ಇದು ಈ ರೀತಿ ಕಂಪ್ಯೂಟರಲ್ಲಿ ಸಾಫ್ಟ್ವೇರ್ ಬರುತ್ತೆ MT4. ಇದನ್ನು ಯಾವ ರೀತಿ ಯೂಸ್ ಮಾಡಬೇಕು ಅಂತ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ. ಸೊ ಆ ವಿಡಿಯೋನ ನೀವು ನೋಡ್ಬೋದು. ಈಗ ನಾವು ಡೊಮಿನಿಯನ್ ಬ್ರೇಕ್ನ ಯಾವ ರೀತಿ ಗುರುತಿಸೋದಂತ ನೋಡೋಣ, ಯಾವ ರೀತಿ ಫೈಂಡ್ ಔಟ್ ಮಾಡೋದಂತ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ನೋಡಿ, ಇಲ್ಲಾಗಿದೆ ನೋಡಿ ಒಂದು. ಸೊ ಈ ಕ್ಯಾಂಡಲ್ನ ನೋಡಿ, ಈ ಕ್ಯಾಂಡಲ್ಲು, ಈ ಒಂದು ಕ್ಯಾಂಡಲ್ನ ನೋಡ್ಬೋದು ನೀವು ಇಲ್ಲಿ. ಸೊ 2 ವೀಕ್ ಮೇಲೆ ನೀವೊಂದು ಈ ರೀತಿ ಸಪೋರ್ಟ್ನ ಅಂದರೆ ಈ ರೀತಿ ಲೈನ್ನ ಹಾಕೋಬೇಕಾಗುತ್ತೆ. ಫಸ್ಟನ್ನು ಈ ರೀತಿ ವೀಕ್ ಮೇಲೆ ಹಾಕಿದ ನಂತರ ನೀವೇನು ಮಾಡಬೇಕು ನೋಡಿ, ಫಸ್ಟ್ ಒಂದು ಕ್ಯಾಂಡಲ್ನ ಬ್ರೇಕ್ ಮಾಡೋಕ್ಕೆ ನೋಡಿ, ಈ ಫಸ್ಟ್ ಒಂದು ಕ್ಯಾಂಡಲ್ನ ಬ್ರೇಕ್ ಮಾಡೋಕ್ಕೆ, ಈ ಕ್ಯಾಂಡಲ್ನ ಬ್ರೇಕ್ ಮಾಡೋಕ್ಕೆ ಎಷ್ಟು ಕ್ಯಾಂಡಲ್ಗಳು ಬಂದಿದೆ ನೋಡಿ. 1 2 3 4 5 ಕ್ಯಾಂಡಲ್ ಆದಮೇಲೆ ನೋಡಿ ಕಂಪ್ಲೀಟಾಗಿ ಬ್ರೇಕ್ ಆಗಿದೆ ಇದು, ಈ ಝೋನು. ಸೊ ಈ ಝೋನು ಕಂಪ್ಲೀಟಾಗಿ ಬ್ರೇಕ್ ಆಗಿದೆ. ಸೊ ಇದಕ್ಕೆ ನಾವು ಡೊಮಿನಿಯನ್ ಬ್ರೇಕ್ ಅಂತ ಕರಿತೀವಿ. ಸೊ ಇದು ಅಂದರೆ ಕೆಳಗಡೆ ಬ್ರೇಕ್ ಆಗಿದೆ, ಕೆಳಗಡೆ ಅಂದರೆ ಇದು ಕೆಳಗಡೆ ಹೋಗುತ್ತೆ ಅಂತ ಅರ್ಥ. ಸೊ ಇದನ್ನ ಇಲ್ಲಿ ಯಾವ ರೀತಿ ಎಂಟ್ರಿ ತೊಗೋಬೇಕು ನೋಡಿ, ಈ ರೀತಿ ನೀವೇನು ಮಾಡಿ ಫೈಂಡ್ ಔಟ್ ಮಾಡಿ. ಫಸ್ಟು ಈ ರೀತಿ ನೀವೇನು ಮಾಡಬೇಕು, ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಫೈಂಡ್ ಔಟ್ ಆದಮೇಲೆ ನೀವು ಇದಕ್ಕೆ ಯಾವ ರೀತಿ ಎಂಟ್ರಿ ತೊಗೋಬೇಕು ನೋಡಿ. ಕೆಲವೊಂದು ಸಲ ಫೇಲ್ ಆಗುತ್ತೆ, ಬಟ್ ನೀವು ಇದನ್ನ ಟ್ರೈ ಮಾಡಿದರೆ 10ರಲ್ಲಿ ಒಂದು 6 ಅಥವಾ 7 ವಿನ್ ಆಗೋ ಚಾನ್ಸಸ್ ಹೆಚ್ಚಿದೆ. ಸೊ ಇಲ್ಲಿ ಫಿಬೊನಾಚಿ ನೋಡಿ, ಫಿಬೊನಾಚಿನ ಯಾವ ರೀತಿ ಹೇಳ್ಬೇಕು ನೋಡಿ. ಇದು ಬ್ರೇಕ್ ಏನಾಗಿರುತ್ತಲ್ಲ ಆ ಕ್ಯಾಂಡಲ್ ಕ್ಲೋಸಿಂಗ್ ಪಾಯಿಂಟು, ಇದ್ರ ಕ್ಲೋಸಿಂಗ್ ಪಾಯಿಂಟ್ ಅಂದರೆ ಇದು. ಹಾಗೆ ಇದರ ಹೈಯೆಸ್ಟ್ ವಿಕ್ ಯಾವುದು ಇರುತ್ತಲ್ಲ ಇಲ್ಲಿ ಮೇಲೆ, ಅದಕ್ಕೆ ನೀವು ಈ ರೀತಿ ಒಂದು ಫಿಬೊನಾಚಿ ಹಾಕಿದರೆ ಸಾಕು. ನೀವು ಇಲ್ಲಿ ಎಂಟ್ರಿ ಯಾವ ರೀತಿ ತೊಗೋಬೇಕು ನೋಡಿ. ಸೊ ಈ ಲೈನ್ಗಳನ್ನ ರಿಮೂವ್ ಮಾಡೋಣ. ಸಾರಿ ಒಂದು ನಿಮಿಷ, ಸಾರಿ ಇದು ಹೋಯಿತು. ಸೊ ಟೆಂಪ್ಲೇಟ್ನ ಕ್ಲೀನಾಗಿ ತಗೊಂಡು, ಸೊ ಈ ಕ್ಯಾಂಡಲ್ ನೋಡಿ, ಬ್ರೇಕ್ ಆಗಿರುವಂಥ ಕ್ಯಾಂಡಲ್ಲು, ಅಲ್ಲಿಂದ ನೀವೇನು ಮಾಡಬೇಕು, ಮಾರ್ಕೆಟ್ನ ಈ ರೀತಿ ಹೇಳಬೇಕು. ಸರ್ ಏನು ಸರ್ ನೀವು ಈ ರೀತಿ ಹೇಳ್ತಿದ್ದೀರ ಅಂತ ಕೇಳ್ಬೋದು. ಬಟ್ಟು ಈ ಡೊಮಿನಿಯನ್ ಬ್ರೇಕ್ನ ನೀವು ಮೆಜರ್ಮೆಂಟ್ ಮಾಡುವಾಗ, ಅಂದರೆ ಎಂಟ್ರಿನ ಮೆಜರ್ಮೆಂಟ್ ಮಾಡುವಾಗ ಈ ರೀತಿ ನೀವು ಎಳಿಬೇಕಾಗತ್ತೆ, ಅಂದರೆ ಉಲ್ಟಾ ರಿವರ್ಸ್ನ ಎಳಿಬೇಕಾಗುತ್ತೆ. ಯಾವುದು ಬ್ರೇಕ್ ಆಗಿದೆ ಈ ಒಂದು ದೊಡ್ಡ ಕ್ಯಾಂಡಲ್ನ, ಆ ಬ್ರೇಕ್ ಆದಂಥ ಕ್ಯಾಂಡಲ್ನ ಕ್ಲೋಸಿಂಗ್ ಹಿಡಿದು, ಕ್ಲೋಸಿಂಗ್ ಪಾಯಿಂಟಿಂದ ಇಲ್ಲಿ ಹೈಯೆಸ್ಟ್ ಯಾವುದು ವಿಕ್ ಇರುತ್ತಲ್ಲ ಮೇಲೆ ಈ ಕಡೆ, ಸೊ ಇಲ್ಲಿ ನೀವು ಅದನ್ನ ಈ ರೀತಿ ಇಲ್ಲಿ ಲೋ ಟು ಹೈನ ಎಳಿಬೇಕಾಗುತ್ತೆ. ಇಲ್ಲಿ ಯಾವ ರೀತಿ ಎಂಟ್ರಿ ನೋಡಿ, ಮಾರ್ಕೆಟ್ ಯಾವಾಗ 50% ರಿಟ್ರೇಸ್ಮೆಂಟ್ ಬರುತ್ತಲ್ಲ ಆವಾಗ ನೀವು ಈ ಎಂಟ್ರಿನ ತೊಗೋಬೇಕಾಗುತ್ತೆ. 50% ರಿಟ್ರೇಸ್ಮೆಂಟ್ ಬರಬೇಕು, ಅಥವಾ 38 ಅಥವಾ 50% ರಿಟ್ರೇಸ್ಮೆಂಟಲ್ಲಿ ನೀವು ಪೆಂಡಿಂಗ್ ಆರ್ಡ್ರನ್ನ ಇಡಬೇಕಾಗುತ್ತೆ ನೋಡಿ. ಇಲ್ಲಿ ಪೆಂಡಿಂಗ್ ಆರ್ಡ್ರನ್ನ ಓಪನ್ ಮಾಡಬೇಕಾಗುತ್ತೆ. ಇಲ್ಲಿ 38 ಇಟ್ಟರೆ ಒಳ್ಳೆಯದು, ಅಥವಾ ಒಂದೊಂದು ಸಲ ಮಾರ್ಕೆಟ್ 50 ರಿಟ್ರೇಸ್ಮೆಂಟಲ್ಲಿ, ಅಂದರೆ ಈ 50 ಮತ್ತು 38 ರಿಟ್ರೇಸ್ಮೆಂಟ್ ಏನಿದೆಯಲ್ಲ ಈ ನಂಬರಲ್ಲಿ ಒಂದು ಪೆಂಡಿಂಗ್ ಆರ್ಡ್ರನ್ನ ಓಪನ್ ಮಾಡ್ಬೋದು. ಅಂದರೆ ಇಲ್ಲಿ ನೋಡಿ, ಈ ಒಂದು ಉದಾಹರಣೆ ತೊಗೊಂಡ್ರೆ ನೀವು ಸೆಲ್ ಲಿಮಿಟ್ನ ಆರ್ಡ್ರ್ ಓಪನ್ ಮಾಡಬೇಕಾಗುತ್ತೆ. ಈ ಸೆಲ್ ಲಿಮಿಟ್ ಅಂದರೆ ನಾನು ಆಲ್ರೆಡಿ ಒಂದು ವಿಡಿಯೋದಲ್ಲಿ ಕೊಟ್ಟಿದ್ದೀನಿ, ಆ ವಿಡಿಯೋನ ನೀವು ನೋಡ್ಬೋದು. ಇಲ್ಲಿ ಲಿಮಿಟ್ನ ಆರ್ಡ್ರ್ ಓಪನ್ ಮಾಡಿ ಇಲ್ಲಿ ನೀವು ಸ್ಟಾಪ್ ಲಾಸ್ನ ಇಡಬೇಕಾಗುತ್ತೆ. ಈ ಒಂದು 0 ಫಿಬೊನಾಚಿ ಏನಿದೆಯಲ್ಲ ಇದ್ರ ಮೇಲೆ ಒಂದು 2 3 4 ಪಿಪ್ಪು ನೀವು ಇಲ್ಲಿ ಸ್ಟಾಪ್ ಲಾಸ್ನ ಇಡಬೇಕು. ಇದಕ್ಕೆ ಟೇಕ್ ಪ್ರಾಫಿಟ್ ನೋಡಿ ಯಾವ ರೀತಿ ಅಂದರೆ 161 ಟೇಕ್ ಪ್ರಾಫಿಟ್ ಆಗಿರುತ್ತೆ. ಯಾವಾಗಲೂ 161 ಟೇಕ್ ಪ್ರಾಫಿಟ್ ಆಗಿರುತ್ತೆ. ಯಾವಾಗ 161ಗೆ ಮಾರ್ಕೆಟ್ ಈ ಫಿಬೊನಾಚಿ ರೇಷಿಯೋ ಮೇಲೆ ಮಾರ್ಕೆಟ್
ಹಿಟ್ ಆಗುತ್ತೆ ಈ ಪ್ರೈಸ್ನ 161 ಲೆವೆಲ್ನ ಫಿಬೊನಾಚಿ ರಿಟ್ರೇಸ್ಮೆಂಟ್ ಯಾವಾಗ ರೀಚ್ ಆಗುತ್ತೋ ಆವಾಗ ನೀವು ಆರ್ಡ್ರನ್ನ ಕ್ಲೋಸ್ ಮಾಡಬೇಕಾಗುತ್ತೆ. ನೋಡಿ ಆಲ್ರೆಡಿ ಇದು ಇಲ್ಲಿ ಓಪನ್ ಆಗಿರುತ್ತೆ. ಆಲ್ರೆಡಿ ನಿಮಗೆ 61 ಪಿಪ್ ಏನಾಗಿದೆ ಮಾರ್ಕೆಟು ನಿಮಗೆ ಲಾಭ ಕೊಟ್ಟಿದೆ. ಈ ರೀತಿ ನೀವು ಹಾಕಬೇಕಾಗುತ್ತೆ. ಆಲ್ವೇಸ್ ಇದು 1:2 ರಿಸ್ಕ್ ರಿವಾರ್ಡ್ ಇರುತ್ತೆ. ನೋಡಿ ಇಲ್ಲಿ 25 ಪಿಪ್ ಸ್ಟಾಪ್ ಲಾಸ್ ಹಾಗೆ ನಿಮಗೆ ಇಲ್ಲಿ 54 ಟೇಕ್ ಪ್ರಾಫಿಟ್ನ ಕೊಟ್ಟಿದೆ. ಆಲ್ರೆಡಿ ನಿಮಗೆ 1:2 ಪ್ರಾಫಿಟ್ನ ಕೊಡುತ್ತೆ. ಸೊ ಇದು ಸೆಲ್ ಸೈಡ್ ಆಯಿತು. ಬೈ ಸೈಡ್ ಯಾವ ರೀತಿ ನೋಡೋದಾ, ಇದು ಟ್ರೆಂಡಲ್ಲಿ ಯೂಸ್ ಮಾಡ್ಬೋದು ಅಥವಾ ನೀವು ಬೇಕಾದಲ್ಲಿ ಅಂದರೆ ಮಾರ್ಕೆಟ್ ಯಾವುದೇ ಒಂದು ಸ್ಥಿತಿಯಲ್ಲಿದ್ದರೂ ಕೂಡ ನೀವು ಇದನ್ನ ಯೂಸ್ ಮಾಡ್ಕೋಬೇಕು. ಬಟ್ ನೀವು ಫಸ್ಟು ಕರೆಕ್ಟಾಗಿ ಗುರುತಿಸೋದನ್ನು ಕಲಿತ್ರೆ ಮಾತ್ರ ನೀವು ಇದರಲ್ಲಿ ಟ್ರೇಡ್ ಮಾಡ್ಬೋದು. ಅಲ್ಲಿವರೆಗೆ ಟ್ರೇಡ್ ಮಾಡೋಕ್ಕಾಗಲ್ಲ. ಫಸ್ಟು ಗುರುತಿಸೋದನ್ನು ಸರಿಯಾಗಿ ಕಲೀರಿ. ಫಸ್ಟು ಪ್ರಾಕ್ಟೀಸ್ ಮಾಡಿ. ಓನ್ಲಿ ಗುರುತಿಸ್ಬೇಕಾಗುತ್ತೆ ನೀವು ಪಾಯಿಂಟ್ ಔಟ್ ಯಾವ ರೀತಿ ಮಾಡಬೇಕು. ಇದು GBP ಹೆಸರಲ್ಲಿ NGDV ಹೆಸರಲ್ಲಿ ನೋಡೋಣ. ಯಾವುದಾದ್ರೂ ಆಗಿದ್ದರೆ 4 ಅವರಲ್ಲಿ ಬೇಕಾದವರಲ್ಲಿ ಸಿಗಲಿ ನೀವು ಆಡ್ಬೋದು, ಅದೇನು ಸಮಸ್ಯೆ ಇಲ್ಲ. ಸೊ ಇಲ್ಲೊಂದು ಆಗಿದೆ ನೋಡಿ 4 ಅವರಲ್ಲಿ. ಸೊ ಈ ಒಂದು ಕ್ಯಾಂಡಲ್ನ ಬ್ರೇಕ್ ಮಾಡೋಕ್ಕೆ ಎಷ್ಟು ಕ್ಯಾಂಡಲ್ಗಳು ಟೈಮ್ನ ಹಿಡಿದಿದೆ ನೋಡಿ. ಒಂದು ಕ್ಯಾಂಡಲ್ನ ಬ್ರೇಕ್ ಮಾಡೋಕ್ಕೆ 1 2 3 4 5 6 7. ಸೊ 7 ಕ್ಯಾಂಡಲ್ಲು ಇದನ್ನು ಬ್ರೇಕ್ ಮಾಡಿದೆ. ಸೊ ಇದು ಕ್ಲೋಸಿಂಗ್ ಪಾಯಿಂಟು. ಇಲ್ಲಿಂದ ನೀವು ಫಿಬೊನಾಚಿ ಹಾಕಬೇಕಾಗುತ್ತೆ. ಸೊ ನಿಮ್ಮ ಟೇಕ್ ಪ್ರಾಫಿಟಲ್ಲಿ ಇದು ಲಿಮಿಟ್ ಆರ್ಡರ್ನ ಎಲ್ಲಿ ಇಡಬೇಕು ನೋಡಿ ನೀವು, ಅಂದರೆ ನಿಮ್ಮ ಆರ್ಡರ್ನ ಎಲ್ಲಿ ಎಕ್ಸಿಕ್ಯೂಟ್ ಮಾಡಬೇಕಂದ್ರೆ ಯಾವ ಪ್ರೈಸಲ್ಲಿ, ಒಂದು ನಿಮಿಷ ಹೇಳ್ತೀನಿ. ಯಾವಾಗ 50 ಅಥವಾ 38 ಮಾರ್ಕೆಟ್ ಬರುತ್ತೆ ಅಥವಾ ಬರಬೇಕಂತೇನಿಲ್ಲ, ನೀವು ನೋಡ್ಕೋತ ಕುಂದ್ರೋಕೆ ಹೋಗಬೇಡಿ. ಇಲ್ಲಿ ಲಿಮಿಟ್ ಆರ್ಡರ್ನ ಓಪನ್ ಮಾಡಿಬಿಡಿ. ಸೊ ಲಿಮಿಟ್ ಆರ್ಡರ್ ಬಗ್ಗೆ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ ಯಾವ ರೀತಿ ಓಪನ್ ಮಾಡೋಕ್ಕೂ. ಏನಿಲ್ಲ, ಇಲ್ಲಿ ಹೋಗೋದು ಈ ಟ್ರೇಡಿಂಗ್ ಅಂತ ಇದೆಯಲ್ಲ, ಇಲ್ಲಿ ಸೆಲ್ ಲಿಮಿಟ್ ಆರ್ಡರ್ ಅಂತ ಇದೆ ನೋಡಿ, ಇದನ್ನು ಒತ್ತಿದರೆ ಸಾಕು. ಅಥವಾ ನೀವು ಆರ್ಡರ್ ಮೇಲೆ ಹೋಗಿ ಪ್ಲೇಸ್ ಮಾಡಿದರೆ ಸಾಕು. ನೀವು ಆರ್ಡ್ರಲ್ಲಿ ಇಲ್ಲಿ ನೋಡಿ ಮಾರ್ಕೆಟ್ ಎಕ್ಸಿಕ್ಯೂಷನ್ ಪೆಂಡಿಂಗ್ ಆರ್ಡ್ರು, ಬೈ ಲಿಮಿಟ್ ಅಥವಾ ಇಲ್ಲಿ ಸೆಲ್ ಲಿಮಿಟು, ನಿಮಗೆ ಎಷ್ಟು ಲಾಟ್ ಬೇಕೋ ಆ ಲಾಟ್ನ ಇಟ್ಟು ಪ್ಲೇಸ್ ಮಾಡಿದರೆ ಸಾಕು, ಇಲ್ಲಿ ಪ್ಲೇಸ್ ಆಗಿಬಿಡುತ್ತೆ. ಸೊ ಈ ರೀತಿ ನೀವು ಇಡಬೇಕಾಗುತ್ತೆ. 38 50 ಲೆವೆಲ್ ಒಳಗೆ ನೋಡಿ 17 ಪಿಪ್ಪು ಸ್ಟಾಪ್ ಲಾಸ್ ಆಗುತ್ತೆ. ನಿಮಗೆ 1:1 1:2 ಮಾರ್ಕೆಟ್ ಆಲ್ರೆಡಿ ಟೇಕ್ ಪ್ರಾಫಿಟ್ನ ಹಿಟ್ ಮಾಡಿದೆ. ಕೆಲವೊಂದು ಸೋಲ್ತೀರ, ಬಟ್ ಇದರಲ್ಲಿ ವಿನ್ನಿಂಗ್ ರೇಷಿಯೋ ಜಾಸ್ತಿ ಇದೆ. ಇದನ್ನು ಯಾರೂ ನಿಮ್ಗೆ ಹೇಳ್ಕೊಡೋದಿಲ್ಲ ಇಂಥ ಸ್ಟ್ರಾಟಜಿನ. ನೀವು ಎಲ್ಲಿ ಬೇಕಾದರೂ ಈ ಸ್ಟ್ರಾಟಜಿಗಳನ್ನ ಯೂಸ್ ಮಾಡ್ಕೋಬೋದು. ಓಕೆ, ಹಾಗೆ ಸೆಲ್ ಸೈಡಲ್ಲಿ ಅಂದರೆ ಈಗ ಸೆಲ್ ಸೈಡ್ ನೋಡಿದ್ವಿ, ಬೈ ಸೈಡ್ ಯಾವ ರೀತಿ ಯೂಸ್ ಮಾಡ್ಬೇಕಂತ ನೋಡೋಣ. ಇಲ್ಲಿ ನೋಡಿ, ಇಲ್ಲೇ ಇದೆ ನೋಡಿ. ಸೊ ಈ ಒಂದು ಕ್ಯಾಂಡಲ್ನ ಬ್ರೇಕ್ ಮಾಡೋಕ್ಕೆ ನೋಡಿ ಎಷ್ಟು ಕ್ಯಾಂಡಲ್ಗಳು ಹಿಡಿದೆ ಅಂತ. ಸೊ ಇದನ್ನು ಬ್ರೇಕ್ ಅಂದರೆ ನೋಡಿ ಕಂಪ್ಲೀಟಾಗಿ ವೀಕ್ ಟು ವೀಕ್ ಬ್ರೇಕ್ ಆಗಬೇಕು. ಇದು ಹಾಯು ಇದು ಲೋ, ಆ ಕ್ಯಾಂಡಲ್ಸ್ಟಿಕ್ ವೀಕ್ ಬ್ರೇಕ್ ಆಗುವವರೆಗೂ ಅದು ಆ ಕ್ಯಾಂಡಲ್ಸ್ಟಿಕ್ ಸಂಪೂರ್ಣವಾಗಿ ಬ್ರೇಕ್ ಆಗಿರಲ್ಲ, ಅಂದರೆ ಕಂಪ್ಲೀಟಾಗಿ ಬ್ರೇಕ್ ಆಗಿರಲ್ಲ. ಅದಕ್ಕೆ ನೀವು ವೀಕ್ ಕೂಡ ಬ್ರೇಕ್ ಆಗಿರಬೇಕು. ಸರ್ ಇದೇನು ನೋಡಿ, ಈ ಬ್ರೇಕ್ ನೋಡಿ, ಈ ಕ್ಯಾಂಡಲ್ ಬ್ರೇಕ್ ಆಗಿದೆ. ಈ ಕ್ಯಾಂಡಲ್ ಏನಿದೆ, ಈ ಗ್ರೀನ್ ಕ್ಯಾಂಡಲ್ ಬ್ರೇಕ್ ಆಗಿದೆ. ಇಲ್ಲಿ ನೋಡ್ಬೋದು, ಇದು ದೊಡ್ಡ ಸೆಲ್ಲರ್ಸ್ ಕ್ಯಾಂಡಲ್ ಇದೆ. ಈ ಸೆಲ್ಲರ್ಸ್ನ ಕ್ಯಾಂಡಲ್ನ ಬ್ರೇಕ್ ಮಾಡೋಕ್ಕೆ ಎಷ್ಟು ಕ್ಯಾಂಡಲ್ ಸ್ಟಿಕ್ ನೋಡಿ, 1 2 3 4 ಕ್ಯಾಂಡಲ್ ಆದಮೇಲೆ ಬ್ರೇಕ್ ಆಗಿದೆ. ಸೊ ಇದನ್ನ ಯಾವ ರೀತಿ ನೋಡಿ, ಲೋ ಟು ಹೈನ ಏನು ಮಾಡಿ ಫಿಬೊನಾಚಿನ ಹಾಕಿ. ಸೊ ಹೈ ಲೋ ಯಾವ್ದು ನೋಡಿದ್ವಿ, ಹೈ ಟು ಲೋ. ಇದ್ರ ಹೈ ಯಾವುದು, ಇದು ಲೋ ಪಾಯಿಂಟಲ್ಲಿ ಹಾಕಿ. ಓಕೆ, ಹಾಕಿದ ತಕ್ಷಣ ನಿಮಗೆ ಎಂಟ್ರಿ ಎಲ್ಲಿರುತ್ತೆ, 50 to 38 ಲೆವೆಲಲ್ಲಿ ನಿಮ್ಮ ಎಂಟ್ರಿ ಇರಬೇಕು. ಸೊ ಇಲ್ಲಿ ನೋಡಿ, ನಿಮ್ಮ ಒಂದು ಎಂಟ್ರಿ ಇಲ್ಲಿರುತ್ತೆ. ನಿಮಗೆ ಸ್ಟಾಪ್ ಲಾಸು 13 ಪಿಪ್ ಸ್ಟಾಪ್ ಲಾಸ್ ಆಗುತ್ತೆ. ನಿಮಗೆ ಟೇಕ್ ಪ್ರಾಫಿಟ್ ನೋಡಿ 1:2 ಟೇಕ್ ಪ್ರಾಫಿಟ್ ಸಿಕ್ಕಿದೆ. ಮಾರ್ಕೆಟ್ ಯಾವಾಗ 161 ಲೆವೆಲ್ನ ಟಚ್ ಮಾಡುತ್ತೋ ಆವಾಗ ನೀವು ಎಕ್ಸಿಟ್ ಆಗಬೇಕು. ಅಥವಾ ನೀವು ಏನು ಮಾಡ್ಬೋದು, ಬ್ರೇಕ್ ಇವೆನ್ ಟ್ರೇಡ್ ಕೂಡ ಮಾಡ್ಬೋದು.
ಇಲ್ಲಿರುವಂಥ ಸ್ಟಾಪ್ ಲಾಸ್ನ ನೀವು ಇಲ್ಲಿ ಇಡ್ಬೋದು. ಇದಕ್ಕೆ ಬ್ರೇಕ್ ವಿನ್ ಅಂತಾರೆ. ಟ್ರೇಲ್ ಸ್ಟಾಪ್ ಮಾಡ್ಕೋತಾ ಹೋಗ್ಬೋದು ನೀವು. ಸೊ ಮತ್ತೊಂದಿಷ್ಟು ಉದಾಹರಣೆ ನೋಡೋಣ. ಸೊ ಇದು ಬೈ ಸೈಡು, ಇನ್ನೊಂದು ಬೈ ಸೈಡ್ ನೋಡೋಣ, ಯಾವುದಾದ್ರೂ ಸಿಕ್ಕರೆ ಹೇಳ್ತೀನಿ. ಇಲ್ಲೊಂದಿದೆ ನೋಡಿ, ಮಾರ್ಕೆಟಿಗೆ ಕರೆಂಟ್ಲಿ ಇಲ್ಲಿದೆ ನೋಡಿ. ಈ ಒಂದು ಕ್ಯಾಂಡಲ್ನ ಬ್ರೇಕ್ ಮಾಡೋಕ್ಕೆ ನೋಡಿ, ಫಿಬೊನಾಚಿನೇ ಹಾಕಿದ್ನಿ. ಈ ಒಂದು ಗ್ರೀನ್ ಕ್ಯಾಂಡಲ್ನ ಬ್ರೇಕ್ ಮಾಡೋಕ್ಕೆ ಎಷ್ಟು ಕ್ಯಾಂಡಲ್ ಟೈಮ್ನ ತೊಗೊಂಡಿದೆ ನೋಡಿ. ಸೊ 1 2 3 4 ಕ್ಯಾಂಡಲ್ ಆದಮೇಲೆ ಇದು ಕಂಪ್ಲೀಟಾಗಿ ಬ್ರೇಕ್ ಆಗಿದೆ. ಇಲ್ಲಿ ನೋಡ್ಬೋದು ಗ್ರೀನ್ ಕ್ಯಾಂಡಲ್ನ. ಸೊ ಇಲ್ಲಿ ನೀವು ಫಿಬೊನಾಚಿ ಮೆಜರ್ಮೆಂಟ್ ಹಾಕಿ ಲೋ ಟು ಹೈನ ಮೆಜರ್ ಮಾಡಿ ನೋಡಿ. ಮಾರ್ಕೆಟ್ ಯಾವಾಗ 38 to 58 ಈ ಲೆವೆಲಲ್ಲಿ ಬರುತ್ತೋ ನೀವು ಇಲ್ಲಿ ಸೆಲ್ಲಿಂಗ್ ಆರ್ಡ್ರ್ ಇಡಬೇಕಾಗುತ್ತೆ ನೋಡಿ. ನಾನು ಸೆಲ್ ಲಿಮಿಟ್ನ ಓಪನ್ ಮಾಡ್ತೀನಿ. ಟ್ರೇಡಿಂಗ್ ಹೋಗಿ ನೀವು ಆರ್ಡ್ರು. ಸೊ ನೀವು ಇಲ್ಲಿ ಲಾಟ್ ಸೈಜ್ ನೋಡಿ, ನನಗೆ ಲಾಟ್ ಸೈಜ್ 0 ಬೇಕಾಗುತ್ತೆ. ಮಾರ್ಕೆಟ್ ಎಕ್ಸಿಕ್ಯೂಷನ್ ಪೆಂಡಿಂಗ್ ಆರ್ಡ್ರ್, ಬೈ ಲಿಮಿಟ್ ಅಂತ ಇದೆಯಲ್ಲ ಅಲ್ಲಿ ಸೆಲ್ ಲಿಮಿಟ್, ಅಂದರೆ ಅಲ್ಲಿ ಮಾರ್ಕೆಟ್ ಬಂದರೆ ಅಲ್ಲಿ ಸೆಲ್ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇದೇನೋ ಒಂದು ನಿಮಿಷ. ಪ್ರೈಸ್ ನೋಡಿ, ಪ್ರೈಸ್ನ ಎಂಟ್ರ್ ಮಾಡಿ. ಇಲ್ಲಿ ಎಷ್ಟಿದೆ ನೋಡಿ, ನನಗೊಂದು ಇದ್ರ ನಡುವೆ ಅಂದರೆ 67014 67014 ಈ ಪ್ರೈಸ್ನ ಹಾಕಿ ಪ್ಲೇಸ್ ಮಾಡಿದ್ರೆ ನೋಡಿ, ಇಲ್ಲಿ ಪ್ಲೇಸ್ ಆಯಿತು. ಅಂದರೆ ಇಲ್ಲಿ ಮಾರ್ಕೆಟ್ ಯಾವಾಗ ಈ ಲೆವೆಲ್ನ ಟಚ್ ಮಾಡುತ್ತೋ ಅವಾಗ ನಿಮ್ಮ ಆರ್ಡ್ರಿಗೆ ಎಕ್ಸಿಕ್ಯೂಟ್ ಆಗುತ್ತೆ, ಅಂದರೆ ಓಪನ್ ಆಗುತ್ತೆ. ಸ್ಟಾಪ್ ಲಾಸ್ನ ನೀವು ಇಲ್ಲಿ ಇಡ್ಬೋದು. ಇದ್ರ ಮೇಲೆ ಯಾವಾಗಲೂ ಸ್ಟಾಪ್ ಲಾಸ್ ಇರಲಿ. ಇಲ್ಲಿ ನೋಡಿ, ಇದನ್ನು ಮಾಡಿಫೈ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಮಾಡಿಫೈ ಆರ್ಡರ್ ಅಂತ ಮಾಡಿದರೆ ಸಾಕು. ಅಥವಾ ನೀವು ಡಬಲ್ ಕ್ಲಿಕ್ ಮಾಡಿ ಇಲ್ಲಿ ಟ್ರೇಲಿಂಗ್ ಸ್ಟಾಪ್ ಲಾಸ್ ಅಂತ ಇದೆ ನೋಡಿ, ಇದು ಬೇಡ. ಟ್ರೇಲಿಂಗ್ ಸ್ಟಾಪ್ ಲಾಸ್ ಅಂತ ಇದೆ ನೋಡಿ. ಇಲ್ಲಿ ಈ ಪ್ರೈಸ್ ನೋಡಿ 67090 67090 ಈ ರೀತಿ ನೀವು ಮಾಡಿಫೈ ಮಾಡ್ಬೋದು. ಸೊ ಇದನ್ನ ನೀವು ಎಲ್ಲಿ ಬೇಕಾದರೂ ಹೋಗಿ ಈ ರೀತಿ ಇಡ್ಬೋದು ಸ್ಟಾಪ್ ಲಾಸ್ನ. ಮಾರ್ಕೆಟ್ ಯಾವಾಗ ಈ ಸ್ಟಾಪ್ ಲಾಸ್ನ ಅಂದರೆ ಈಗ ರೆಡ್ ಲೈನ್ನ ಹಿಟ್ ಮಾಡುತ್ತೋ ಆವಾಗ ನಿಮ್ಮ ಆರ್ಡರ್ ಕ್ಲೋಸ್ ಆಗಿ ನಿಮಗೆ ಎಷ್ಟು ಲಾಸ್ ಆಗಿರುತ್ತೋ ಅಷ್ಟು ಲಾಸ್ನ ಇದನ್ನು ಮಾಡಿ, ಲಾಸ್ನ ಲಿಮಿಟ್ ಮಾಡಿ ನಿಮ್ಮನ್ನ, ಅಂದರೆ ಇನ್ನಷ್ಟು ಲಾಸಿಂದ ಬಚಾವ್ ಮಾಡುತ್ತೆ ಅಷ್ಟೇ ಸ್ಟಾಪ್ ಲಾಸ್ನ. ನೀವು ಸ್ಟಾಪ್ ಲಾಸ್ ಇಡಲಿಲ್ಲ ಅಂದರೆ ಮಾರ್ಕೆಟ್ ಎಷ್ಟು ಮೂವ್ ಆಗುತ್ತೆ ನಿಮ್ಮ ಅಕೌಂಟಲ್ಲಿರುವಂಥ ಅಮೌಂಟು ಹಾಗೆ ಲಾಸ್ ಆಗ್ತಾನೆ ಇರುತ್ತೆ. ನೀವು ಟೇಕ್ ಪ್ರಾಫಿಟ್ನ ಯಾವ ರೀತಿ ನೋಡಿ, 161 ಲೆವೆಲಲ್ಲ ಇದ್ರ ಮೇಲೆ ಮಾಡಿಫೈ ಮಾಡಿ. ಸೊ ಈ 161 ಲೆವೆಲ್ ನೋಡಿ, ಈ ಪ್ರೈಸ್ ಎಷ್ಟಿದೆ 66823. ಸೊ 66823 ಇಲ್ಲಿ ನೋಡಿ ಟೇಕ್ ಪ್ರಾಫಿಟ್ ಅಂತ ಇದೆ, 66823 ಅಂತ ಇದನ್ನು ಮಾಡಿ ನಂಬರ್ನ ಹಾಕಿ ಮಾಡಿಫೈ ಅಂತ ಕೊಟ್ಟರೆ ನೋಡಿ, ಇಲ್ಲಿ ಒಂದು ರೆಡ್ ಲೈನ್ ಇದೆ. ಸೊ ಇದು ಟೇಕ್ ಪ್ರಾಫಿಟ್ ಆಗಿರುತ್ತೆ. ಮಾರ್ಕೆಟ್ ಯಾವಾಗ ಇದನ್ನು ಹಿಟ್ ಮಾಡಿ, ಮಾರ್ಕೆಟ್ ಈಗ ಇದನ್ನು ಆಟೋಮೆಟಿಕ್ಕಾಗಿ ಇದನ್ನ ಹಿಟ್ ಮಾಡಿದರೆ ನಿಮ್ಮ ಪ್ರಾಫಿಟಲ್ಲಿ ನಿಮ್ಮ ಟ್ರೇಡ್ ಕ್ಲೋಸ್ ಆಗುತ್ತೆ. ಅಂದರೆ ಟೇಕ್ ಪ್ರಾಫಿಟ್ ಇರಲಿಲ್ಲ ಅಂದರೆ ನೀವು ಮಾರ್ಕೆಟ್ನ ಮತ್ತೆ ನೋಡಬೇಕಾಗುತ್ತೆ. ಒಂದೊಂದು ಸಲ ಇದನ್ನ ಓಪನ್ ಮಾಡಿ ಟೇಕ್ ಪ್ರಾಫಿಟ್ನ ಇಟ್ಟಿಲ್ಲ ಅಂದರೆ ಮಾರ್ಕೆಟ್ ಇದನ್ನ ಹಿಟ್ ಮಾಡಿ ಮತ್ತೆ ಅಗೇನ್ ಹಿಂಗೆ ಮೇಲೆ ಹೋಗೋಕ್ಕೆ ಶುರು ಮಾಡಿದರೆ ನಿಮಗೆ ಲಾಸ್ ಬರುತ್ತೆ. ಇದನ್ನು ನೀವು ಇಟ್ಟಿದ್ದರೆ ಆಟೋಮೆಟಿಕ್ಕಾಗಿ ಆರ್ಡರ್ ಕ್ಲೋಸ್ ಆಗಿ ನಿಮ್ಮ ಪ್ರಾಫಿಟಲ್ಲಿ ನಿಮ್ಮ ಒಂದು ಆರ್ಡರ್ ಕ್ಲೋಸ್ ಆಗುತ್ತೆ. ಸೊ ನೋಡಿ, ಇದು 20 ಪಿಪ್ ಇದೆ. ಸೊ ನಿಮಗೆ 1:2 ಟೇಕ್ ಪ್ರಾಫಿಟ್ ಇದೆ. ಸೊ 1:2 ಬೆಟರ್ ರಿಸ್ಕ್ ರಿವಾರ್ಡು. ಸೊ ಇದರಲ್ಲಿ ಅಕೌಂಟ್ ಅಂದರೆ ಒಂದು ಪೊಸಿಷನ್ ಸೈಜ್ ಮಾಡಿ ನೀವು ಟ್ರೇಡ್ ಮಾಡಿ, ಅವಾಗ ಮಾತ್ರ ನೀವು ವಿನ್ನಿಂಗ್ ಹೆಚ್ಚಾಗ್ತೀರ. ಯಾವುದೇ ರೀತಿ ಇರಲಿ, ಯಾವುದೇ ಟ್ರೇಡಿಂಗಲ್ಲಿ ಪೊಸಿಷನ್ ಸೈಜ್ ಮಾಡೋದು ಗೊತ್ತಿದ್ರೆ, ಅಂದರೆ ರಿಸ್ಕ್ ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಗೊತ್ತಿದ್ರೆ ಸಾಕು, ನೀವು ಒಂದು 30% ನಿಮ್ಮ ಟ್ರೇಡಿಂಗ್ ಜರ್ನಿಯಲ್ಲಿ ಹೆಲ್ಪ್ ಆಗುತ್ತೆ. ನಿಮಗೆ 30%. ಓಕೆ, ಈ ರೀತಿ ಮಾಡಿ. ಸೊ ಇಲ್ಲೊಂದಿದೆ ನೋಡಿ. ಸೊ ಈ ಒಂದು ಕ್ಯಾಂಡಲ್ನ ಬ್ರೇಕ್ ಮಾಡೋಕ್ಕೆ ನೋಡಿ ಎಷ್ಟು ಕ್ಯಾಂಡಲ್ ನೋಡಿ ಹಿಡಿದಿದೆ. ಸೊ ಈ ಕ್ಯಾಂಡಲ್ ಆದಮೇಲೆ ಈ ವಿಕ್ ಕೂಡ ಕಂಪ್ಲೀಟ್ಲಾಗಿ ಬ್ರೇಕ್ ಆಗಿದೆ.
ಈ ರೀತಿ ನೀವು ಇದನ್ನು ಫಸ್ಟ್ ಪ್ರಾಕ್ಟೀಸ್ ಮಾಡಿ. ಇಲ್ಲಿ ನೋಡಿ ಇಲ್ಲೊಂದಿದೆ. ಸೊ ಇದೆಲ್ಲ ನೀವು ಈ ರೀತಿ ಫಸ್ಟು ಇವುಗಳನ್ನ ಗುರುತಿಸೋದನ್ನು ಕಲಿಬೇಕಾಗುತ್ತೆ. ಸೊ ಇಲ್ಲಿ ನೋಡಿ ಇಲ್ಲೇ ಇದೆ 4 ಅವರ್ ಚಾರ್ಟಲ್ಲಿ ಈ ಒಂದು ಕ್ಯಾಂಡಲ್ನ ಬ್ರೇಕ್ ಮಾಡೋಕೆ ನೋಡಿ ಎಷ್ಟು ಕ್ಯಾಂಡಲ್ ಕೂಡಿ ಇದನ್ನು ಬ್ರೇಕ್ ಮಾಡಿದೆ. ಸೊ ಇದು ಫೈನಲ್ ಆಗಿ ಈ ಕ್ಯಾಂಡಲ್ ಬ್ರೇಕ್ ಆಯಿತು. ಇಲ್ಲಿ ನೋಡಿ ಫಿಬೊನಾಚಿ ಯಾವ ರೀತಿ ಹಾಕೋದು. ಸೊ ಯಾವುದು ಬ್ರೇಕ್ ಆಗಿದೆ ಅದರ ಒಂದು ಕ್ಲೋಸಿಂಗ್ ಪಾಯಿಂಟ್ ಹಿಡಿದು ಹೈ ಅಂದರೆ ಮಾರ್ಕೆಟ್ ಹೈ ಪಾಯಿಂಟನ್ನು ನೀವು ಗುರುತಿಸ್ಬೇಕಾಗುತ್ತೆ. ಸೊ ಇಲ್ಲಿ ನೋಡಿ ಇಲ್ಲಿ ರಿಸ್ಕ್ ಜಾಸ್ತಿ ಆಗ್ತಿದೆ ಅಂದರೆ 81 ಪಾಯಿಂಟ್ ರಿಸ್ಕ್ ಇದೆ. ಸೊ ಅವಾಗ ನೀವೇನು ಮಾಡಬೇಕಾಗುತ್ತೆ, ರಿಸ್ಕ್ ಕಮ್ಮಿ ತಗೋಕ್ಕೆ ಈ 23 ಲೆವೆಲ್ ಇದೆ ಏನಿದೆಯಲ್ಲ 23 to 38 ಲೆವೆಲ್ ಇದೆಯಲ್ಲ ಇದ್ರ ನಡುವೆ ಇಡ್ಬೋದು, ಅಥವಾ 23 ಲೆವೆಲ್ ಏನಿದೆ ಫಿಬೊನಾಚಿ ರೇಷಿಯೋ ನೀವು ಡೈರೆಕ್ಟಾಗಿ ಇಲ್ಲಿ ಸೆಲ್ ಲಿಮಿಟ್ ಆರ್ಡ್ರನ್ನ ಇಟ್ಟು ಇಲ್ಲಿ ಸ್ಟಾಪ್ ಲಾಸ್ನ ಕೊಟ್ಟು ನೀವು ಟೇಕ್ ಪ್ರಾಫಿಟ್ನ 161 ಲೆವೆಲಲ್ಲಿ ತೆಗಿಬೋದು. ಸೊ ಈ ಸ್ಟ್ರಾಟಜಿ ಒಂದು ಬೆನಿಫಿಟ್ ಏನಂದರೆ ನಿಮಗೆ ಈ ಸ್ಟ್ರಾಟಜಿ ಯಾವಾಗಲೂ ನಿಮಗೆ 1:2 ಆಲ್ವೇಸ್ ಕೊಡ್ತಾ ಇರುತ್ತೆ. ಬಟ್ ನೀವು ಎಲ್ಲ ಈ ಟ್ರೇಡಲ್ಲಿ ಅಂದರೆ ಇಂಥ ಎಲ್ಲ ಟ್ರೇಡಲ್ಲಿ ಇದ್ದರೆ ನಿಮಗೆ ಪ್ರಾಫಿಟ್ ಚಾನ್ಸಸ್ ಹೆಚ್ಚಿದೆ. ನೀವೇನಾದರೂ ಎಲ್ಲ ಟ್ರೇಡಲ್ಲಿ ಇರಬೇಕಾಗುತ್ತೆ. ಓಕೆ, ಸೊ ಈ ಟ್ರೇಡಲ್ಲಿ ಯಾವ ಟೈಮ್ ಫ್ರೇಮ್ ನೋಡಿ, ಈ ಒಂದು M1 M5 ಬಿಟ್ಟು M5 M30 1 hour H4 ಈ ಒಂದು ಟೈಮ್ ಫ್ರೇಮಲ್ಲಿ ಏನಾದರೂ ಈ ರೀತಿ ಒಂದು ಸೆಟಪ್ ನಿಮಗೆ ಸಿಕ್ಕಿದರೆ ನೀವು ಎಂಟರ್ ಆಗ್ಬೋದು. ಓಕೆ, ಈ ರೀತಿ ಇದನ್ನು ಡೊಮಿನಿಯನ್ ಬ್ರೇಕ್ ಮತ್ತು ಇನಿಷಿಯಲ್ ಬ್ರೇಕ್ ಅಂತ ಕರೀತಾರೆ. ಸೊ ಈ ರೀತಿ ನೀವು ಪ್ರಾಕ್ಟೀಸ್ ಮಾಡಿದರೆ ಅಂದರೆ ಫಸ್ಟ್ ನೀವು ಈ ರೀತಿನ ಹುಡ್ಕೋದನ್ನು ಕಲೀರಿ, ಅಂದರೆ ಫೈಂಡ್ ಔಟ್ ಮಾಡೋದನ್ನು ನೀವು ಕಲ್ಕೋಬೇಕಾಗುತ್ತೆ. ಸೊ ಫೈಂಡ್ ಔಟ್ ಮಾಡೋದನ್ನು ಕಲ್ಕೊಂಡ್ರೆ ಆಮೇಲೆ ನೀವು ಟ್ರೇಡ್ನ ಯಾವ ರೀತಿ ಅಂದರೆ ಫಿಬೊನಾಚಿ ರಿಟ್ರೇಸ್ಮೆಂಟಲ್ಲಿ ನೀವು ಎಂಟ್ರಾಗಿ 161 ಲೆವೆಲಲ್ಲಿ ನಿಮ್ಮ ಟೇಕ್ ಪ್ರಾಫಿಟ್ ಯಾವಾಗಲೂ ಆಗಿರಬೇಕು. ಸೊ ಇಲ್ಲೊಂದಿದೆ ನೋಡಿ. ಸೊ ಈ ಒಂದು ಕ್ಯಾಂಡಲ್ನ ಬ್ರೇಕ್ ಮಾಡೋಕ್ಕೆ ಎಷ್ಟೊಂದು ಕ್ಯಾಂಡಲ್ಗಳು ಕೂಡಿದೆ ನೋಡಿ. ಒಂದು ಕ್ಯಾಂಡಲ್ 1 2 3 4 4 ಕ್ಯಾಂಡಲ್ ಆದಮೇಲೆ ನಿಮಗೆ ಬ್ರೇಕ್ ಆಗಿದೆ. ಬಟ್ ಸ್ಟಿಲ್ ಮಾರ್ಕೆಟ್ ನಾಟ್ ಅಂದರೆ ಈ ಏರಿಯಾನ ರೀಚ್ ಆಗಿಲ್ಲ. ಸೊ ಅದಕ್ಕೆ ಮಾರ್ಕೆಟ್ ದೂರ ಇದೆ. ಇಂಥ ಒಂದು ಸಂದರ್ಭದಲ್ಲಿ ನೀವೇನು ಮಾಡಬೇಕು, ಈ ಇಂಥಲ್ಲಿ ಬಂದಾಗ ಆರ್ಡ್ರನ್ನ ತೊಗೋಬಾರ್ದು. ಮಾರ್ಕೆಟ್ ಏನು ಮಾಡಬೇಕು, ಸಡನ್ನಾಗಿ ಮೇಲೆ ಹೋಗಿ ಸೊ ಒಂದು ನಾಳೆ ಅಥವಾ ಇಲ್ಲಿ ಬಂದರೆ ನೀವು ತೊಗೋಬೋದು. ಒಂದು 5-10 ದಿನ ಬಿಟ್ಟು ಬಂದ ಮೇಲೆ ನೀವು ತೊಗೋಕ್ಕೆ ಹೋಗಬಾರ್ದು. ಮಾರ್ಕೆಟ್ ಆಲ್ರೆಡಿ ಸೆಂಟಿಮೆಂಟ್ ಚೇಂಜ್ ಮಾಡಿರುತ್ತೆ, ಅದಕ್ಕೆ ತೊಗೋಕ್ಕೆ ಹೋಗಬೇಡಿ. ಸೊ ಮಾರ್ಕೆಟ್ ದಿಢೀರ್ ಅಂದರೆ ಸಡನ್ನಾಗಿ ಇಲ್ಲೇ ಮತ್ತು ರಿಟ್ರೇಸ್ಮೆಂಟ್ ಬಂದರೆ ನೀವು ತೊಗೊಳ್ಳಿ. 1-2 ದಿನ ಬಂದರೆ ತೊಗೋಬೋದು. ಬಟ್ 1 ವಾರ ಅಥವಾ 2 ವೀಕ್ ನಂತರ ಮತ್ತೆ ರಿಟರ್ನ್ ಇಲ್ಲೇ ಬಂತು ಅಂದರೆ ತೊಗೋಕ್ಕೆ ಹೋಗಬೇಡಿ. ಓಕೆ, ಇದೊಂದು ನೆನ್ಪಿಟ್ಕೊಳ್ಳಿ. ಸೊ ಇಲ್ಲೊಂದಿದೆ ನೋಡಿ. ಸೊ ಇಲ್ಲೊಂದಿದೆ. ಸೊ ನೀವು ಫೈಂಡ್ ಔಟ್ ಮಾಡ್ತಾ ಹೋದರೆ ಬೇಕಾದಷ್ಟು ಸಿಗುತ್ತೆ. ಓಕೆ, ಸೊ ಇಲ್ಲೊಂದಿದೆ. ಈ ರೀತಿ ನೀವು ಫೈಂಡ್ ಔಟ್ ಮಾಡೋದನ್ನು ಗಮನಿಸಬೇಕು. ಮಾರ್ಕೆಟ್ ಇಲ್ಲೊಂದಿದೆ ನೋಡಿ. ಈ ಒಂದು ಕ್ಯಾಂಡಲ್ನ ಬ್ರೇಕ್ ಮಾಡೋಕೆ ನೋಡಿ, ಈ ವೀಕ್ನ ಕಂಪ್ಲೀಟಾಗಿ ಈ ಕಡೆ ಮೇಲೆ ಬ್ರೇಕ್ ಮಾಡಿಲ್ಲ ಅಂದರೆ ಯಾವುದೇ ಬಾಡಿ. ಸೊ ಈ ವೀಕ್ನ ಕಂಪ್ಲೀಟಾಗಿ ಇದು ಈ ಕ್ಯಾಂಡಲ್ ಬ್ರೇಕ್ ಆಗಿದೆ. ಇಲ್ಲಿ ನೀವೇನು ಮಾಡಬೇಕು, ಸೊ ಬ್ರೇಕ್ ಕ್ಯಾಂಡಲ್ನ ಹಿಡಿದು ಇಲ್ಲಿ ಹೈ ಯಾವುದಿದೆ ನೋಡಿ ಮಾರ್ಕೆಟ್ 61 ಲೆವೆಲಲ್ಲೇ ಸ್ಟಿಲ್ ನೋಡಿ 61 ಲೆವೆಲಲ್ಲೇ ರಿಟ್ರೇಸ್ಮೆಂಟ್ ಕೊಟ್ಟು ಮಾರ್ಕೆಟ್ ಡೌನ್ ಸೈಡ್ ಅಂದರೆ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲಿ ನೋಡಿ, ಇಲ್ಲಿ ನಿಮ್ಮ ಸೆಲ್ ಲಿಮಿಟ್ ಆರ್ಡ್ರ್ಗಳನ್ನೇ ಓಪನ್ ಮಾಡ್ಕೊಂಡಿರಲ್ಲ ಮಾರ್ಕೆಟು ಒಂದೊಂದು ಸಲ. ಓಕೆ, ನೀವು ಇಲ್ಲಿ ಹ್ಯಾಮರ್ ಅಂತ ತೊಗೊಂಡ್ರೂ ನಡೆಯುತ್ತೆ. ಬಟ್ ಇದೆಲ್ಲ ಇಲ್ಲೇನು ನೀವು ಇಂಥ ಕನ್ಫರ್ಮೇಷನ್ ನೋಡ್ಬೇಕಂತೇನಿಲ್ಲ. ಹ್ಯಾಮರು ಆ ಕ್ಯಾಂಡಲ್ ಸ್ಟಿಕ್ಕಿಗೆ ನೀವೇನು ನೋಡಬೇಕು, ಡೈರೆಕ್ಟಾಗಿ ಇಲ್ಲಿ ನೋಡಿ ಬಯರ್ಸ್ ಏನು ಕ್ಯಾಂಡಲ್ ಇದೆ ಇದು ಡಿಮ್ಯಾಂಡ್ ಏರಿಯಾ ಆಗಿರುತ್ತೆ, ಸಪ್ಲೈ ಏರಿಯಾ ಆಗಿರುತ್ತೆ. ಸಪ್ಲೈ ಏರಿಯಾಕಂದರೆ ಲಾಸ್ಟ್ ಏನಿದೆ ಗ್ರೀನ್ ಕ್ಯಾಂಡಲ್ ಇದೆ ಬ್ರೇಕ್ ಆಗುವಾಗ ಆ ಒಂದು ಗ್ರೀನ್ ಕ್ಯಾಂಡಲ್ನ ವಿಕ್ನ ಅಂದರೆ ಲೋವರ್ ವಿಕ್ನ ಟಚ್ ಮಾಡಿ ಮಾರ್ಕೆಟ್ ಇಳಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ ನೋಡಿ. ಎಷ್ಟು ಪ್ರಾಫಿಟ್ 89, ಅರೌಂಡ್ 90 ಪಿಪ್ಪು ನಿಮಗೆ ಟೇಕ್ ಪ್ರಾಫಿಟ್ಟು. ಸ್ಟಾಪ್ ಲಾಸ್ ಆದರೆ 60 ಅಂದರೆ 1:2 ಪ್ರಾಫಿಟ್ನ ನಿಮಗೆಲ್ಲೇ ಮಾಡಿಕೊಟ್ಟಿದೆ ಮಾರ್ಕೆಟ್. ಈ ರೀತಿ ನೀವು ಫೈಂಡ್ ಔಟ್ ಮಾಡೋದನ್ನು ಕಲಿತ್ರೆ ಸಾಕು. ಕಲಿತು ನೀವು ಈ ರೀತಿ ಪ್ರಾಕ್ಟೀಸ್ ಮಾಡಿ. ನಿಮಗೇನಿದ್ರೆ ಇದರಲ್ಲಿ ಏನಾದರೂ ನಿಮಗೆ ಡೌಟ್ ಇದ್ದರೆ ನನ್ನ ಟೆಲಿಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಡೌಟ್ನ ಕ್ಲಿಯರ್ ಮಾಡೋಕ್ಕೆ
ನಾನು ಟ್ರೈ ಮಾಡ್ತೀನಿ ಆದಷ್ಟು. ಓಕೆ, ಈ ಒಂದು ಟಾಪಿಕ್ ಏನಿದೆ ಡೊಮಿನಿಯನ್ ಮತ್ತು ಇನಿಷಿಯಲ್ ಬ್ರೇಕ್ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಸೊ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು. ಮತ್ತು ಕಾಮೆಂಟ್ ಮಾಡಿ ನಿಮಗೆ ಏನಾದರೂ ಡೌಟ್ ಇದ್ದರೆ. ಅಲ್ಲಿವರೆಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.